ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಏನು ಅಡುಗೆ ಮಾಡ್ತಿದ್ದೀವಿ? ನಾವಿವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗೀ ರೋಸ್ಟ್. ಆ್ಯಂಡ್ ಇದನ್ನು ಮಾಡ್ತಿರೋದು ನಾನಲ್ಲ, ಇವರು. ಸೊ ನನ್ನ ಅಡುಗೆ ತಿಂದು ಬೇಜಾರಾಗಿದೆಯಂತೆ. ಸೊ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂತೇಳಿ ಇವರೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಈಗ ಸ್ಟಾರ್ಟ್ ಮಾಡಬೇಕು. ಸೊ ಇವರು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ಇವತ್ತು ಇವರು ಅಡುಗೆ ಮಾಡ್ತಾರೆ, ನಾನು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಕ್ಯಾಮ್ರಾ ವುಮೆನ್ ನಾನು. ಸೊ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ, ಬನ್ನಿ. ಇಲ್ಲಿ ಪಾರ್ಕ್ ಆ್ಯಂಡ್ ಶಾಪಲ್ಲಿ ಇದೇ ರೀತಿ ಚಿಕನ್ ಸಿಗೋದು. ಫ್ರೆಶ್ ಚಿಕನ್ ಬೇಕು ಅಂತಂದರೆ ನಾವು ಮಾರ್ಕೆಟ್ಗೆ ಹೋಗಬೇಕು. ಸೊ ಇವತ್ತು ನಾನು 2 ಚಿಕನ್ ತಂದಿದ್ದೀನಿ. ಒಂದು ಫುಲ್ ಚಿಕನ್, ಇದು ಬೋನ್ಲೆಸ್, ಸ್ವಲ್ಪ ಲೆಗ್ ಪೀಸ್ ಮಾತ್ರ ಇರುತ್ತೆ. ಬನ್ನಿ ಇವಾಗ ಕಟ್ ಮಾಡೋಣ. ನೋಡಿ ಚಿಕನ್ ಹಿಂಗೆ ಇಟ್ಟಿರ್ತಾರೆ ಫುಲ್. ಹಾಂಗ್ಕಾಂಗಲ್ಲಿ ಅಡುಗೆ ಮನೆ ಎಲ್ಲ ತುಂಬ ಚಿಕ್ಕದಾಗಿರುತ್ತೆ. ಅಡುಗೆ ಮನೆ ಅಂತಲೇ ಅಲ್ಲ, ಮನೆಗಳ ಚಿಕ್ಕದು ಆ್ಯಕ್ಚುಲಿ ಇಲ್ಲಿ. ಬಟ್ ಅಡುಗೆ ಮನೆ ಏನು 2x2 3x3 ಇಷ್ಟೇ ಇರುತ್ತೆ. ಇಬ್ಬರಂತೂ ನಿಂತ್ಕೊಂಡು ಏನೂ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ಬರು ಏನು ಮಾಡೋಕ್ಕಾಗಲ್ಲ. ಆ ಥರ ತುಂಬ ಚಿಕ್ಕದು. ಒಂದಿನ ತೋರಿಸ್ತೀವಿ ನಾವು ನಮ್ಮ ಮನೆ ಹೇಗಿದೆ ಅಂತ ಮುಂದೆ ಒಂದು ವಿಡಿಯೋದಲ್ಲಿ. ನಮ್ಮಲ್ಲಿ ಸಿಗೋ ಚಿಕನ್ನು ಚೆನ್ನಾಗಿರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಇವ್ರದ್ದೆಲ್ಲ ತುಂಬ ಏನು ಓಪನ್ ಮಾಡಿದ್ರೆ ಯೆಲ್ಲೋ ಕಲರ್ ಕಚ್ಕೊಂಡ್ಬಿಡುತ್ತೆ. ಒಂದು ರೌಂಡು ಫುಲ್ ಫ್ಯಾಟೇ ಜಾಸ್ತಿ ಇರುತ್ತೆ ಇಲ್ಲೆಲ್ಲ. ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಈಗ ಚಿಕನ್ ಎಲ್ಲ ರೆಡಿ ಆಯಿತು, ಕಟ್ ಮಾಡಿ. ಇದು ಬಿರಿಯಾನಿಗೆ, ಇದು ಚಿಕನ್ ಗೀ ರೋಸ್ಟಿಗೆ. ಇವಾಗ ಫಸ್ಟ್ ನಾವು ಚಿಕನ್ ಗೀ ರೋಸ್ಟಿಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಡೋಣ, ಆಮೇಲೆ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ನಾವು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಬೇಕು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕೋತೀನಿ. ಸ್ವಲ್ಪ ಜಾಸ್ತಿ ಹಾಕೋತೀನಿ. ಓಕೆ. ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್, 2 ಸ್ಪೂನ್ ಕರ್ಡ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟನ್ನು ಮ್ಯಾರಿನೇಟ್ ಮಾಡಿಟ್ಟು ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಅಲ್ವಾ? ಹೌದು. ಇವಾಗ ಮ್ಯಾರಿನೇಟ್ ಆಯಿತು, ಹಾಗೆ ಒಂದು 1/2 ಅವರ್ ಬಿಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾವು ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಮಗೆ ಬಿರಿಯಾನಿಗೆ ಏನೇನು ಬೇಕು ಅಂತಂದರೆ, ಒಂದು 2 ಈರುಳ್ಳಿ, ಅದಾದಮೇಲೆ 1 ಸ್ಪೂನಷ್ಟು ಸೋಂಪು, ಮತ್ತು ಒಂದು 4 ಏಲಕ್ಕಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಮತ್ತು ಒಂದು 4-5 ಪಲಾವ್ ಎಲೆ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಒಂದು 5-6 ಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಅಳತೆಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಪುದೀನ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು. ಅದಾದಮೇಲೆ ಒಂದೇ ಒಂದು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಸಾಂಬಾರು ಸೊಪ್ಪನ್ನ ಮಿಕ್ಸಿ ಮಾಡ್ಕೊಬೇಕು. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯ್ತು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪನ ಎಣ್ಣೆನೇ ಪೂರ್ತಿ ಉಯ್ತಾ ಇದ್ದಾರೆ ಇವರು. ಸಾಕು, ರುಚಿ ಬೇಕಲ್ಲ. ಹಂಗಾರೆ ಎಣ್ಣೆ ಹಾಕಿದ್ರೆ ಜಾಸ್ತಿ ರುಚಿ ಅಂತ ಆಯ್ತು. ಆ ಥರ ಏನಿಲ್ಲ, ನಾನು ಮಾಡಿದ್ರೆ ಸ್ವಲ್ಪ ರುಚಿ ಅಷ್ಟೇ. ನೀವು ಮಾಡಿದ್ರೆ ಮಾತ್ರ ರುಚಿ ಅಂತನಾ? ಹಂಗಲ್ಲ, ಬೇರೆಯವ್ರು ಮಾಡೋದು ಇರುತ್ತೆ ಪಾಪ. ನಾನು ಇಲ್ಲ, ನಮ್ಮನೆ ನಾನು ಮಾಡೋದು ರುಚಿ ಅಂತ. ಅಯ್ಯೋ, ಮನೇಲಿ ಇರೋದೇ ನಾನು, ನೀವು. ಅದಕ್ಕೆ ನಾನು ಹೇಳ್ಕೊಂಡಿದ್ದು. ಇವಾಗ ಕಡಿಮೆ ಕೊಡ್ಕೊತೀನಿ ನೋಡಿ. ಇವಾಗ ಇದಕ್ಕೆ ನಾನು ಎಲೆ ಹಾಕ್ತಾಯಿದ್ದೀನಿ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು. ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೈ
ಮಾಡ್ಕೊತಾ ಇದ್ದೀನಿ. ಫುಲ್ ಫ್ರೈ, ಆ್ಯಕ್ಷನ್ ಚೇಂಜ್ ಫುಲ್. ನೋಡಿ ಹಿಂಗಿದೆ ಹೊರಗಡೆ. ಎಲ್ಲಿ ತೋರಿಸಿ. ಇನ್ನೂ ಆಗ್ತಾ ಇದೆ ಫ್ರೈ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಎಷ್ಟು ಹಾಕೊಳ್ತಿದ್ದೀರಾ? 1 ಸ್ಪೂನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆಗಿ. ಇವಾಗ ಇದಕ್ಕೆ ನಾವು ಆವಾಗಲೇ ರುಬ್ಕೊಂಡಿದ್ದು ಒಂದು ಟೊಮೆಟೊ ಹಾಕೋಣ. ಪೇಸ್ಟ್. ಸೊ ಅದಾದ ನಂತರ ಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಸಾಂಬಾರು ಸೊಪ್ಪು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಹಾಕೊಂಡ್ಬಿಡೋಣ. ಸ್ವಲ್ಪ ಹೈ ಫ್ಲೇಮಲ್ಲಿ ಚಿಕನ್ ಬೇಯಲಿ. ಅಷ್ಟರಲ್ಲಿ ರೈಸ್ ತೊಳ್ಕೊತೀರಾ? ರೈಸ್ ಎಲ್ಲ ತೊಳೆದು ಇಟ್ಟಿದ್ದೀನಿ ಆಲ್ರೆಡಿ. ರೈಸ್ ತೊಳ್ಕೊಂಡು ಈಗ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅನಿಸ್ತಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಕಲರು ಚೆನ್ನಾಗಿದೆ. ಇವಾಗ ಚಿಕನ್ ಬೆಂದಿದೆ, ಪರವಾಗಿಲ್ಲ, ಸ್ವಲ್ಪ ಹಾಫ್ ಇದೆ. ಸೊ ಇದಕ್ಕೆ ಅಕ್ಕಿ ಹಾಕೊಂಡ್ಬಿಡೋಣ. ಅಕ್ಕಿ ಆಲ್ರೆಡಿ ತೊಳೆದು ಇಟ್ಟಿದ್ದೆ. ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಮಾಡಿಕೊಂಡೆ ಈ ಕಡೆ ಒಂದು ಗ್ಲಾಸ್ ಹಾಕಿದ್ದೀನಿ. ಆಗ ಲಿಡ್ ಕ್ಲೋಸ್ ಮಾಡೋಣ. ಸೊ ಎಷ್ಟು ವಿಷಲು? 2 ವಿಷಲ್ ಸಾಕು. ಓಕೆ, ವಿಷಲ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ಸೊ ಬಿರಿಯಾನಿ ರೆಡಿ ಆಯಿತು, ಆಫ್ ಮಾಡ್ತೀನಿ. ಇವಾಗ ನಾವು ಚಿಕನ್ ಗೀ ರೋಸ್ಟ್ ಮಾಡೋಣ. ಚಿಕನ್ ಗೀ ರೋಸ್ಟಿಗೆ ಏನೇನು ಬೇಕು ಅಂತಂದರೆ ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಸೋಂಕಾಳು, ಮತ್ತು ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, ಮತ್ತು ಒಂದಿಷ್ಟು ಹುಣಸೆಹಣ್ಣು, ಮತ್ತು 1 ಸ್ಪೂನಷ್ಟು ಮೆಣಸು, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು 1 ಸ್ಪೂನ್ ಚಿಲ್ಲಿ ಪೌಡ್ರು. ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು. ಪೇಸ್ಟ್ ರೆಡಿ ಆಯಿತು, ಇವಾಗ ಮಾಡೋಣ. ಓಕೆ, ಇಂಡಿಯನ್ ತಂದಿದ್ವಿ ನಂದಿನಿ ತುಪ್ಪ, ಇನ್ನೂ ಓಪನ್ ಮಾಡಿಲ್ಲ. ಇವಾಗ ಓಪನ್ ಮಾಡ್ಬಿಡ್ತೀನಿ ಇದಕ್ಕೋಸ್ಕರ. ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 1-2 ನಿಮಿಷ ಬಿಸಿ ಆದಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರೋವಂಥ ಚಿಕನ್ನ ಹಾಕ್ಕೊಬೇಕು. ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನಾವು ನೋಡ್ಕೊಂಡಿಲ್ಲ. ಮಧ್ಯದಲ್ಲಿ ಪಾಪು ಮಲಗಿದ್ದ, ಅವನು ಎದ್ದೇಳೋ ಅಷ್ಟರಲ್ಲಿ ನಾವು ವಿಡಿಯೋ ಎಲ್ಲ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವನು ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟ, ಮಧ್ಯದಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾಯಿದ್ದ. ಆ ಟೈಮಲ್ಲಿ ನಾವು ಮೈಕ್ನ ರೆಕಾರ್ಡಿಂಗ್ ಕರೆಕ್ಟಾಗಿ ಆಗ್ತಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳಕ್ಕಾಗಲಿಲ್ಲ ಮಧ್ಯದಲ್ಲಿ. ಸೊ ಸೆಕೆಂಡ್ ಪಾರ್ಟ್ ಏನಿದೆ ಗೀ ರೋಸ್ಟ್ ಮಾಡಬೇಕಾದ್ರೆ ನಮ್ಮದು ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ. ಆ್ಯಕ್ಚುಲಿ ತುಂಬಾ ಬೇಜಾರಾಯಿತು, ಬಿಕಾಸ್ ಪ್ರಾಪರಾಗಿ ಒಂದು ವಿಡಿಯೋ ಪೂರ್ತಿ ಮಾತಾಡಿಕೊಂಡು ಒಂದು ಪರ್ಫೆಕ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಮೊದಲನೇ ವಿಡಿಯೋ ಇದು. ಬಟ್ ಈ ವಿಡಿಯೋದಲ್ಲೇ ಕರೆಕ್ಟಾಗಿ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ, ಮಧ್ಯದಲ್ಲೆಲ್ಲ ಮಾತಾಡ್ಕೊಂಡೆಲ್ಲ ಮಾಡಿದ್ವಿ. ಬಟ್ ಅದು ಯಾಕೋ ಕರೆಕ್ಟಾಗಿ ಆಗಲಿಲ್ಲ. ಸೊ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ನಾನು ಪ್ರೊಸೀಜರ್ನ ಇನ್ನೊಂದು ಸಲ ಹೇಳ್ತೀನಿ. ಫಸ್ಟು 4 to 5 ಸ್ಪೂನಷ್ಟು ಗೀನ ಹಾಕ್ಕೊಬೇಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಅಂಥ ಚಿಕನ್ನ ಹಾಕಿ ಬೇಯಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಒಂದು 70 to 80% ಚಿಕನ್ ಬೆಂದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಸೇಮ್ ಪಾನ್ಗೆ ಮುಂಚೆನೇ ಮಸಾಲೆ ಎಲ್ಲ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ಹಸಿ ಸ್ಮೆಲ್ ಏನಿರುತ್ತೆ ಅದಷ್ಟು ಹೋಗೋವರೆಗೂ ಸ್ವಲ್ಪ ಹಾಗೇ ಬೇಯಿಸ್ತಾ ಇರಬೇಕು. ಇದಕ್ಕೆ ಎಕ್ಸ್ಟ್ರಾ ಗೀ ಬೇಕು ಅಂತಂದರೆ 2 to 3 ಸ್ಪೂನ್ಸ್ ಗೀನ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ತಳ ಕಚ್ಚಬಾರ್ದು, ಹಾಗಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ದೀರಾ ನಾನ್ ವೆಜ್ ಮಾಡಿ ಅಂತ ಹೇಳಿ. ಸೊ ಈ ಸಲ ನಾನ್ ವೆಜ್ ಮಾಡಿದ್ದೀವಿ, ಅದು 2 ರೆಸಿಪಿ ಮಾಡಿದ್ದೀವಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ಇದು ಸ್ವಲ್ಪ ಬೆಂದಾದಮೇಲೆ ಮಸಾಲ ಎಲ್ಲ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಬೆಲ್ಲನ ಹಾಕಿ ಕರಗಾದ್ಮೇಲೆ ಇದಕ್ಕೆ ನಾವು ಮುಂಚೆನೇ ಏನು ಎತ್ತಿಟ್ಕೊಂಡಿದ್ವಿ ಚಿಕನ್ನ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು 20%
ಏನು ಬೇಯಬೇಕಿರುತ್ತೆ ಚಿಕನ್ನು ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು, ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿ. ಅದಷ್ಟು ಆದರೆ ಗೀ ರೋಸ್ಟ್ ರೆಡಿ. ಒಂದು 2-3 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸೊ ಗೀ ರೋಸ್ಟ್ ರೆಡಿ ಆಗುತ್ತೆ. ನನಗಂತೂ ವಿಡಿಯೋ ಮಾಡಬೇಕಾದ್ರೆ ಫುಲ್ ಬಾಯಿ ನೀರು ಬರ್ತಾಯಿತ್ತು, ಬಿಕಾಸ್ ತುಪ್ಪದ ಸ್ಮೆಲ್ಲು ಮತ್ತು ಆ ಚಿಕನ್ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ನೀವಿವಾಗ ನೋಡ್ತಾ ಇರ್ಬೋದು ಚಿಕನ್ ರೆಡಿಯಾಗಿದೆ, ಹಾಗೆ ಬಿರಿಯಾನಿ ಕೂಡ ರೆಡಿಯಾಗಿದೆ. ಸೊ ಇದನ್ನು ಸರ್ವ್ ಮಾಡಿಕೊಂಡು ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ರೆಡಿ ಇದೆ ಊಟ, ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಹೇಗಿದೆ ಅಂತ. ಸೂಪರ್ ಆಗಿದೆ. ಗೀ ರೋಸ್ಟ್ ಟೇಸ್ಟ್ ಮಾಡೋಣ. ಸೊ ಎರಡು ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರೀ ಇವತ್ತು ಅಡುಗೆ ಮಾಡಿದ್ದಕ್ಕೆ. ಇವ್ರು ಮಾಡಿದ್ದು ಬಿರಿಯಾನಿ ಹಾಗೆ ಗೀ ರೋಸ್ಟ್ ಎರಡೂ ತುಂಬಾ ಚೆನ್ನಾಗಿತ್ತು. ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ, ಚೆನ್ನಾಗೇ ಆಗಿದೆ. ಆ್ಯಂಡ್ ಇವರು ಆಯಿತು ಇವ್ರದ್ದು ಡಿನ್ನರ್. ಇದಿಷ್ಟು ಇವತ್ತಿನ ಕುಕಿಂಗ್ ವ್ಲಾಗ್. ವಿ ಹೋಪ್ ದಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.